ಹೀಗೆ ಹಾಕ್ರೋ ಹೊಡಿರೋ ಬಿಡಬೇಡಿ ಎಂದು 112 ಪೊಲೀಸರ ಮುಂದೆಯೇ ಮಾರಾಮಾರಿ ಬಡದಾಡಿಕೊಳ್ಳುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮನ್ನಾರಪುರ ಗ್ರಾಮದ ಗೋಪಾಲಕೃಷ್ಣ ತೋಟದ ಬಳಿ. ಹೌದು, ದೊಡ್ಡ ಕಿರುಗಬ್ಬೆ ಗ್ರಾಮದ ಸರ್ವೆ ನಂಬರ್ 83ರಲ್ಲಿ 1 ಎಕರೆ 36 ಗುಂಟೆ ವಿಸ್ತೀರ್ಣ ಸರ್ಕಾರಿ ಜಾಗವಾಗಿದ್ದು ಅದರಲ್ಲಿ 20 ಗುಂಟೆ ಮನ್ನಾರಪುರ ಗ್ರಾಮದ SC/ST ಸಮುದಾಯಕ್ಕೆ ಸ್ಮಶಾನ ಜಾಗವೆಂದು ಜಿಲ್ಲಾಧಿಕಾರಿ ಕೋರ್ಟ್ನಲ್ಲಿ 2018ರಲ್ಲಿ ಆದೇಶದಂತೆ ಪಹಣಿಯಲ್ಲಿ ನಮೂದಿಸಲಾಗಿದೆ. ಇನ್ನು ಉಳಿದ 1 ಎಕರೆ 16 ಗುಂಟೆ ಜಾಗವು ಸರ್ಕಾರಿ ಖರಾಬು ಕಟ್ಟೆ ಸ್ಥಳ ಎಂದು ಪಹಣಿಯಲ್ಲಿ ಇರುತ್ತದೆ. ಮನ್ನಾರಪುರ ಗ್ರಾಮದ ವಿ ಗೋಪಾಲಯ್ಯ ಕುಟುಂಬಕ್ಕೆ ಸೇರಿದ ಸರ್ವೆ ನಂಬರ್ 81, 82 2 ನಂಬರ್ಗಳ ಪೈಕಿ ಒಟ್ಟು 1 ಎಕರೆ 6 ಗುಂಟೆ ಜಮೀನಿದ್ದು ಪಕ್ಕದಲ್ಲಿರುವ ಸರ್ವೆ ನಂಬರ್ 83ರ ಸ್ಮಶಾನ ಜಾಗವನ್ನು ಗೋಪಾಲಕೃಷ್ಣ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಇದರಿಂದ ತಹಸೀಲ್ದಾರರು ಸರ್ವೆ ನಡೆಸಿ ಒತ್ತುವರಿ ಆಗಿದ್ದ ಸ್ಮಶಾನ ಮತ್ತು ಸರ್ಕಾರಿ ಜಾಗವನ್ನು ಸರ್ವೆ ನಡೆಸಲು ಕಲ್ಲುಗಳು ಗುರುತಿಸಿ ಪಂಚಾಯಿತಿ ಅಧಿಕಾರಿಗಳಿಗೆ ತೆರವು ಮಾಡಿಸಲು ಹಸ್ತಾಂತರಿಸಲಾಯಿತು. ಇಂದು ಪಂಚಾಯಿತಿ ಅಧಿಕಾರಿಗಳು ಗ್ರಾಮಸ್ಥರು ಸೇರಿ ಒತ್ತುವರಿ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದರೆ ಗೋಪಾಲಯ್ಯ ಅವರ ಕುಟುಂಬ ಅಧಿಕಾರಿಗಳ ಮಾತು ಕೇಳದೆ ತೆರವು ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಗ್ರಾಮಸ್ಥರು ಹಾಗೂ ಗೋಪಾಲಕೃಷ್ಣ ಕುಟುಂಬದ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ. ಒಂದು 82 ಅವ್ರದ್ದಿರೋದು, ಗೋಪಾಲಕೃಷ್ಣ ಅವ್ರದ್ದಿರೋದು 81, 82ರಲ್ಲಿ 1 ಎಕರೆ 6 ಗುಂಟೆ ಅವ್ರದ್ದಿರೋದು. ಸ್ಮಶಾನ ಜಾಗ ಬಂದು 1 ಎಕರೆ 36 ಗುಂಟೆ ಸ್ಮಶಾನ ಜಾಗ ಇರೋದು. ನಮಗೆ ಮೊನ್ನೆ ತಹಸೀಲ್ದಾರ್ಗೆ ನಾವು ಲೆಟ್ರ್ ಕೊಟ್ಟಿದ್ವಿ, ಇದು ಅಳತೆ ಮಾಡಿಕೊಡಿ ಅಂತ. ಆಗ ಅವ್ರೇನು ಮಾಡಿದ್ರು, ತಾಲೂಕು ಸರ್ವೇಯರ್ಗೆ ಹೇಳಿ ಒಂದು ಡೇಟ್ ಕೊಟ್ಟರು, ಒಂದು 15 ದಿನಕ್ಕೆ ಡೇಟ್ ಕೊಟ್ಟರು. ನಾವು ಹೋಗಿ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ಒಂದು 2-3 ದಿನ ಮುಂಚೆನೇ ಕಳಿಸಿದ್ರು. ಅವರು ಕಳಿಸ್ಬಿಟ್ಟು ಅವರು 2 ದಿನ ಅವರು ಸರ್ವೆ ಮಾಡಿದ್ರು. 2 ದಿನ ಸರ್ವೆ ಮಾಡಿದಾಗ 83ರಲ್ಲಿ ನಮಗೇನೈತೆ ಎಲ್ಲ ಕ್ಲೀನಾಗಿ ಗಡಿ ಗುರ್ತು ಮಾಡಿದ್ರು. ನಾವೆಲ್ಲ ಅದಕ್ಕೆ ಕಲ್ಲುಗಳೆಲ್ಲ ಹಾಕಿದ್ವಿ. 1-2 ಕಲ್ಲು ಕಿತ್ತಾಕಿದ್ದಾರೆ ಅವರು, ಯಾರು ಗೋಪಾಲಕೃಷ್ಣ ಅವರು 1-2 ಕಲ್ಲು ಕಿತ್ತಾಕಿದ್ರು. ಇಲ್ಲಿ ನಾವು ಬೇರೆ ಜಾಗದಲ್ಲಿ ಒಂದೊಂದು ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ವಿ. ಅದು ನೋಡ್ಕೊಂಡ್ವಿ, ಆಮೇಲೆ ನಾವು ಹಾಕ್ಕೊಂಡಿದ್ದೀವಿ. ಇವತ್ತು ಅದು ತಹಸೀಲ್ದಾರ್ ಮೇಡಮ್ ಕಡೆಯಿಂದ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹ್ಯಾಂಡ್ ಓವರ್ ಮಾಡಿದಾಗ ಪ್ರತಿದಿನ, ಅದಕ್ಕೆ ಮುಂಚೆ ಪ್ರತಿದಿನ ಇಲ್ಲಿಗೆ ಬಂದಾಗ ಎಣ ಉಣಿ ನಾವು ಓದ್ತಾ ಇದ್ದಂಗೆ ಹಂಗೆ ಪಾರಮುಲ್ ಉಣೋದು, ಒಂದು ಡ್ರಿಪ್ ಪೈಪ್ ಹಾಕೋದು, ಈ ಥರ ಟೂ ಮಚ್ ಮಾಡ್ತಾಯಿದ್ರು ಅವರು. ನಾವು ಯಾಕೆ ಸುಮ್ಮನೆ ಲೀಗಲ್ಲಾಗೆ ಹೋಗೋಣ ಅಂತಂದ್ಬಿಟ್ಟು ತಹಸೀಲ್ದಾರ್ ಮೇಡಮ್ ಕಡೆಯಿಂದ ಪಂಚಾಯತಿಗೆ ಚಾರ್ಜ್ ಮಾಡಿಕೊಟ್ವಿ. ಮೊನ್ನೆ ಚಾರ್ಜ್ ಆಗಿದೆ. ನಮಗೆ ಕಾಂಪೌಂಡ್ ಅದನ್ನು ಗುರ್ತು ಇದು ಮಾಡಿಕೊಡ್ರಿ ಅಂದಾಗ JCPಗೆ ಹೇಳಿದರು. ವಿನಾಕಾರಣ ನಾವು ಬಂದು PDO ಮೇಡಮನ್ನು ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಅಲ್ಲಿ ಒಂದು ಚೂರು ಅವ್ರದ್ದು ತೊಂದರೆ ಮಾಡಿಲ್ಲ. ನಾವು ನಮ್ಮದೇನು 1 ಎಕರೆ 36 ಗುಂಟೆ ಇದೆ, ಅದು ಮಾತ್ರ ನಮಗೆ ಇದು ಮಾಡಿಕೊಡಿ ಅಂತ ನಾವು ಹೇಳಿ ಅವರು ಬಂದು ಇಲ್ಲಿ ಇದು ಮಾಡಿದಾಗ ನಾವು ಹೇಳ್ತಾ ಇದ್ದರೆ ಅವರು ವಿಡಿಯೋ ಮಾಡೋದು, ವಿನಾಕಾರಣ ಬರೋದು, JCP ಹತ್ರ ಅಡ್ಡ ಬರೋದು, ನಮ್ದು ಅಲ್ಲಿಗೆ ಬರುತ್ತೆ. ಅವ್ರದ್ದು 1 ಎಕರೆ 6 ಗುಂಟೆ ಏನೈತೆ ಅವ್ರು ಅಳತೆ ಮಾಡಿ ಅಂತಂದ್ಬಿಟ್ಟು 3 ತಿಂಗಳಲ್ಲೇ ಹೇಳಿದ್ದೀವಿ. ಅವರು ಅದನ್ನು ಮಾಡಲ್ಲ. DC ಅವರು ನಮಗೆ ಆರ್ಡ್ರ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಗುಂಟೆ? 20 ಗುಂಟೆ. ಇನ್ನು 1 ಎಕರೆ 16 ಗುಂಟೆ ಅದರಲ್ಲಿದೆ. ಟೋಟ್ಲು 1 ಎಕರೆ 36 ಗುಂಟೆ ಇರೋದು. ಅದರಲ್ಲಿ 20 ಗುಂಟೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವ್ರಿಗೆ ಆಗಿದೆ. ಇನ್ನು 1 ಎಕರೆ 16 ಗುಂಟೆ ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ. 83ರಲ್ಲಿ ನಾವು ಇನ್ನೂ 1 ಎಕರೆ 16 ಗುಂಟೆ ನಾವು ಹಾಕ್ಕೊಂಡಿದ್ದೀವಿ. ಮತ್ತೆ ಇನ್ನೂ ಜಾಸ್ತಿ ಇದ್ದಾರೆ. ಸುಮಾರು ಒಂದು 600-650 ಜನ ಮನ್ನಾರ್ಪುರ ಗ್ರಾಮದಲ್ಲಿ ಸ್ಮಶಾನನೇ ಇಲ್ಲ ಜಾಗ. ಅಲ್ಲ, ಅವರು 45 ವರ್ಷದಿಂದ ಪೊಸಿಷನಲ್ಲಿ ಇದ್ದೀವಿ, ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ. ಗ್ರಾಂಟ್ ಅವ್ರಿಗೆ ಸರ್ ಅವ್ರದ್ದೊಂದು 53 ಹಾಕ್ಕೊಂಡಿಲ್ಲ ಅವರು. ಮತ್ತೆ ಅವ್ರ ಗ್ರಾಂಟ್ ಯಾವುದೂ ಆಗಿಲ್ಲ. ವಿನಾಕಾರಣ ದೌರ್ಜನ್ಯವಾಗಿ ಮಾಡ್ತಾ ಇರೋದು ಇದು. ಅವ್ರದ್ದೇನನ್ನ ಇದ್ದರೆ ಡಾಕ್ಯುಮೆಂಟು ಸಬ್ಜೆಕ್ಟ್ ಮಾಡಲಿ. ಅವ್ರು ಯಾವುದೋ ಒಂದು ಕೇಸ್ ಹಾಕ್ಕೊಂಡಿದ್ದಾರೆ. 83ರಲ್ಲಿ ಅವ್ರೇನು ರೈಟಿಂಗ್ ಐತೆ ಅಂತ ಅವ್ರು ಹಾಕ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ.
ನಾವು 83ರಲ್ಲಿ ಸ್ಟೇ ಐತೆ ಅಂತಾರೆ. ಪಾಣಿ ತೆಗೆದು ತಾವೇ ನೋಡ್ರಿ, ಸ್ಟೇ ಏನಿಲ್ಲ ಅದರಲ್ಲಿ, ಕ್ಲಿಯರಾಗಿ ಐತವೆ. ನಾವು ಅದರಲ್ಲಿ ಸ್ಟೇ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಂದಹಾಗೆ ಗೋಪಾಲಕೃಷ್ಣ ಕುಟುಂಬ 40 ವರ್ಷಗಳಿಂದ ತಮ್ಮ ಜಮೀನಿನ ಪಕ್ಕದಲ್ಲೇ ಇದ್ದ 1 ಎಕರೆ 36 ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕೃಷಿ ಕೆಲಸ ಮಾಡಿಕೊಂಡಿದ್ದರು. ಮನ್ನಾರಪುರ ಗ್ರಾಮಸ್ಥರು ಕೂಡ ಅದು ಸ್ಮಶಾನ ಜಾಗವೆಂದು ಶವಗಳನ್ನು ಅಲ್ಲೇ ಹೂತಿಟ್ಟುಕೊಂಡು ಬಂದಿದ್ದರು. ಆದರೆ ಗೋಪಾಲಕೃಷ್ಣ ಕುಟುಂಬ ಮಾತ್ರ ಸ್ಮಶಾನ ಜಾಗದಲ್ಲಿ ಹೂತಿಟ್ಟ ಶವಗಳ ಸಮಾಧಿಗಳ ಮೇಲೆ ಸೀಮೆ ಹುಲ್ಲು ನಾಟಿ ಮಾಡಿ ಗ್ರಾಮಸ್ಥರ ಜೊತೆ ಕಿರಿಕ್ ಮಾಡಿಕೊಳ್ಳುತ್ತಿದ್ದರಂತೆ. ಆದರೆ ಯಾವಾಗ ತಹಸೀಲ್ದಾರರ ಸರ್ವೆ ನಡೆಸಿ ಸ್ಮಶಾನ ಜಾಗದ ಸರ್ವೆ ಮಾಡಿ ಒತ್ತುವರಿ ತೆರವಿಗೆ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಸ್ಥರು ಬಂದರೂ ತೆರವಿಗೆ ಅವಕಾಶ ನೀಡದ ಗೋಪಾಲಕೃಷ್ಣ ಕುಟುಂಬ ಊರಿನ ಗ್ರಾಮಸ್ಥರ ನಡುವೆ ಗಲಾಟೆಯಾಗಿ ಪೊಲೀಸರ ಸಮ್ಮುಖದಲ್ಲೇ ಮಾರಾಮಾರಿ ಮಾಡಿಕೊಂಡಿದ್ದಾರೆ. ಆದರೆ ಗೋಪಾಲಕೃಷ್ಣ ಮಾತ್ರ 20 ಗುಂಟೆ ಸ್ಮಶಾನಕ್ಕೆ ನೀಡಿದ್ದು, ಉಳಿದ ಜಾಗದಲ್ಲಿ ನಾವೇ ಇದ್ದು ಅರ್ಜಿ ಹಾಕಿಕೊಂಡಿದ್ದೇವೆ, ನಾವ್ಯಾಕೆ ಬಿಡಬೇಕೆಂದು ಆಕ್ರೋಶಗೊಂಡಿದ್ದಾರೆ. ದೊಡ್ಡಕಿರಿಕೆಂಬಿ ಜಮೀನು ಸರ್ವೆ ನಂಬರ್ 83. ಇದರಲ್ಲಿ ಟೋಟಲ್ ಜಮೀನು 1 ಎಕರೆ 36 ಗುಂಟೆ ಇರೋದು. 1 ಎಕರೆ 36 ಗುಂಟೆ ಪೈಕಿ ನಾನು 28 ಗುಂಟೆ ಅನುಭವ ಇದ್ದೀನಿ. ಆ ಅನುಭವದಲ್ಲಿ ನಾನು ಅರ್ಜಿ ಹಾಕ್ಕೊಂಡಿದ್ದೀನಿ 2011ರಲ್ಲಿ. 2011ರಲ್ಲಿ ಅರ್ಜಿ ಹಾಕ್ಕೊಂಡು 2013-14ರಲ್ಲಿ ಅವ್ರಿಗೆ ಒಂದು 20 ಗುಂಟೆ ಮಾಡಿದ್ದಾರೆ ಸ್ಮಶಾನಕ್ಕೆ ಅಂತ. ಯಾವ ಕಡೆ ಅಂತ ಸ್ಕೆಚ್ಚು ಇನ್ನೊಂದು ಮತ್ತೊಂದು ಯಾವುದೂ ತೋರಿಸಿಲ್ಲ. ನಾನು ಅನುಭವ ಇರೋದ್ರಲ್ಲಿ ಬಂದು ನನಗೆ ಪೊಸಿಷನ್ಗೆ ತೊಂದರೆ ಕೊಡ್ತಾ ಇರೋದೆ. ಈ ಪೊಸಿಷನ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದರಿಂದ ತಹಸೀಲ್ದಾರ್ ಏನೋ ಭೇಟಿ ಕೊಟ್ಟು ಕಲ್ಲೆಲ್ಲ ಹಾಕಿದಾರೆ ಅಂತ ಹೇಳ್ತಾರೆ. ಅದು ನಮಗೆ ನೋಟಿಸು ಇನ್ನೊಂದು ಮತ್ತೊಂದು ಯಾವುದೂ ಕೊಟ್ಟಿಲ್ಲ. ತಹಸೀಲ್ದಾರು ಇನ್ನೊಬ್ಬರು ಬಂದಿರೋದು. ಸ್ಮಶಾನ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ನೋಟಿಸ್ ಹಾಕಿ ಅಲ್ಲ, ನಾವು ಅನುಭವ ಇದೆ, ಕೇಸ್ ಇದೆ ಆಲ್ರೆಡಿ. ಕೇಸ್ ಇದ್ದುಕೊಂಡು ಕೋರ್ಟಿಂದ ಆ ಅಪಾಯಿಂಟ್ಮೆಂಟ್ ಆಗಿದೆ ಅಳತೆ ಮಾಡೋದಕ್ಕೆ. ಅಷ್ಟರೊಳಗಡೆ ಬಂದು ಇವ್ರು ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ದು ಮೂಲತಃ ಎಷ್ಟು ಎಕರೆ ಇದೆ ನಿಮ್ದು? ಏನು ನಿಮ್ದು ಜಾಗ ಸ್ವಂತ ಜಾಗ? 1 ಎಕರೆ 6 ಗುಂಟೆ ಇದೆ ಸರ್. 6 ಗುಂಟೆ. 83ರಲ್ಲಿ 28 ಉಳಿದ ಜಾಗ ಯಾವುದು? ಉಳಿದ ಜಾಗ 83ರಲ್ಲಿ ಸರ್. 28 ಗುಂಟೆ ಸ್ಕೆಚ್ ಮಿಕ್ಕಿ ಜಾಗ ಅಂತ ಹೇಳ್ತಿದ್ರಲ್ಲ ಸರ್ಕಾರಿ ಇದು 1 ಎಕರೆ 36 ಗುಂಟೆ ನೋಡಿ ಸರ್. 28 ಗುಂಟೆ ಸ್ಕೆಚ್ ಮಾಡಿಸಿದ್ವಿ. 28 ಗುಂಟೆ ನಮ್ಮ ಸ್ಕೆಚ್ ಕಾಪಿ ಇದೆ. ಇನ್ನು ಮನ್ನಾರಪುರ ಗ್ರಾಮದ SC/ST ಸಮುದಾಯದ ಸ್ಮಶಾನ ಜಾಗವನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಳ್ಳುವುದಲ್ಲದೆ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡಿಕೊಂಡು ಗ್ರಾಮಸ್ಥರ ನಡುವೆ ಕೈ ಮಿಲಾಯಿಸಿಕೊಂಡು 2 ಗುಂಪುಗಳು ನಂದಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.